ಸರ್ಕಾರ ವಕ್ಫ್ ಬೋರ್ಡ್ ತಿದ್ದುಪಡಿ ಮಸೂದೆ 2024 ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವದ ವಿರೋಧಿ ಕಾಯ್ದೆ ಜಾರಿಯನ್ನು ವಿರೋಧಿಸಿ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ನ ವೃತ್ತದ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ ಅವರು ವಕ್ಫ್ ಬೋರ್ಡ್ ತಿದ್ದುಪಡಿ ಮಸೂದೆ ವಿರುದ್ಧ ಘೋಷಣೆ ಕೂಗಿದ್ದರು. ಇದೇ ವೇಳೆ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಸಿದ್ದಿಕ್ ಆನೆಮಹಲ್, ಟಿಪ್ಪು ಸಂಘರ್ಷ ಸಮಿತಿ ಅಧ್ಯಕ್ಷ ಮುಬಾಶಿರ್ ಅಹಮದ್, ಸಮೀರ್ ಖಾನ್ ಹಾಗೂ ಸಾಯಿರಾ ಬಾನು ಮಾತನಾಡಿ, ಬಂಧುಗಳ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೆ ಧಾರ್ಮಿಕ ಹಾಗೂ ಆಸ್ತಿಯನ್ನು ಹೊಂದುವ ಸಂವಿಧಾನ ಹಕ್ಕು ನೀಡಿದೆ. ಪ್ರತಿಯೊಬ್ಬ ಭಾರತೀಯರು ತಾನು ಗಳಿಸಿದ ಆಸ್ತಿಯನ್ನು ಜೊತೆಗೆ ತನ್ನ ಸಮುದಾಯದ ಒಳಿತು ಅಭಿವೃದ್ಧಿಗಳ ಶಿಕ್ಷಣ, ಜನಪರ ಕಾರ್ಯಕ್ರಮಗಳು, ಧರ್ಮದ ಆಚರಣೆಗಳಾದ ಮಂದಿರ, ಮಠಗಳು, ರುದ್ರಭೂಮಿಗಳು, ಸಮುದಾಯ ಭವನಗಳನ್ನು ನಿರ್ಮಿಸುವ ಸಮುದಾಯದ ಆಸ್ತಿ ಹೊಂದುವ ನಮ್ಮ ಸಂವಿಧಾನ ಹಕ್ಕು ನೀಡಿದೆ. ಅದರ ನಿರ್ವಹಣೆಗಾಗಿ ಮುಜರಾಯಿ ಸರ್ಕಾರದಿಂದ ಮುಜರಾಯಿ ಇಲಾಖೆ ಅಸ್ತಿತ್ವದಲ್ಲಿ ಇರದಂತೆ ಭಾರತದ ಇನ್ನೂ ಅನೇಕ ಧರ್ಮಗಳು, ಸಮುದಾಯಗಳು ತಮ್ಮ ತಮ್ಮ ಧರ್ಮದ ಅಭಿವೃದ್ಧಿಗಾಗಿ ಆಸ್ತಿಯನ್ನು ಹೊಂದಿರುತ್ತಾರೆ ಎಂದರು. ಮುಸ್ಲಿಂ ಸಮುದಾಯದ ಬಡವರು, ವಿದ್ಯಾವಂತರು, ಅನಕ್ಷರಸ್ಥರು, ವ್ಯಾಪಾರಿಗಳು, ಶ್ರೀಮಂತರು, ಮಕ್ಕಳಿಲ್ಲದ ದಂಪತಿಗಳು ನಾವು ಗಳಿಸಿದ ಆದಾಯದ ಒಂದು ಭಾಗ ತಮ್ಮ ಧರ್ಮದ ಅಭಿವೃದ್ಧಿ, ಶಿಕ್ಷಣ, ಸಮುದಾಯ ಭವನ, ಆಸ್ಪತ್ರೆಗಳು, ಜನಪರ ಯೋಜನೆಗಳು, ಮಸೀದಿ, ದರ್ಗಾ, ಮದರಸಾ, ಕಬ್ರಸ್ತಾನ್, ಇದ್ರಗಳಂತಹ ಅನೇಕ ಧಾರ್ಮಿಕ ಆಸ್ತಿಗಳು ಹೊಂದಿರುತ್ತದೆ. ಇದು ಶತಶತಮಾನಗಳ ಭಾರತದ ಇತಿಹಾಸದ ಪರಂಪರೆಯ ಭಾಗವಾಗಿದೆ ಎಂದು ಹೇಳಿದರು. ಬಳಸಿ ಒಂದಲ್ಲ ಒಂದು ದಿನ ಖಾಸಗೀಕರಣಗೊಳಿಸಿ ಅದನ್ನು ಕೂಡ ತಿಂದು ನೀರು ಕುಡಿಯುವಂತಹ ಸರ್ಕಾರ ಈಗ ನಮ್ಮಲ್ಲಿ ನೆಲೆಯೂರಿದೆ. ಇದಕ್ಕೆ ನಾವು ಯಾವಾಗಲೂ ನಾವು ಜಗ್ಗುವುದಿಲ್ಲ. ನಾವು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳು. ನಾವು ಟಿಪ್ಪು ಸುಲ್ತಾನ್ ಹುಟ್ಟಿದ ಮಣ್ಣಿನಲ್ಲಿ ಹುಟ್ಟಿರುವಂತಹ ಹುಲಿಗಳು, ಅವರ ಅನುಯಾಯಿಗಳು. ನಾವೆಂದಿಗೂ ಕೂಡ ನಮ್ಮ 1 ಇಂಚ್ ಅಲ್ಲ 1 ಸೆಂಟಿಮೀಟರ್ ಮಣ್ಣನ್ನು ಕೂಡ ಯಾರಿಗೂ ನಾವು ಬಿಟ್ಟು ಕೊಡುವರಲ್ಲ. ಸಾಯಿರಾ ಬಾನು, ಎಸ್ಡಿಪಿಐ ಕಾರ್ಯದರ್ಶಿ. ಕುಸಿತಾ ಇದೆ. ಉದ್ಯೋಗ ಕೊಡ್ತೀವಿ, ಬುಲೆಟ್ ಟ್ರೈನ್ ಬಿಡ್ತೀವಿ, ಹಣ ಹಾಕ್ತೀವಿ ಅಂದ್ರು, ಏನೂ ಮಾಡಲಿಲ್ಲ. ಅದ್ರ ಬಗ್ಗೆ ಗಮನ ಹರಿಸಿ ಸನ್ಮಾನ್ಯ ಮೋದಿ ಅವರೇ ಈ ರೀತಿ ಕಾಯ್ದೆಗಳನ್ನ ಜಾರಿಗೆ ತಂದು ಏನು ಜನಗಳ ಮಧ್ಯೆ ಪ್ರೀತಿ, ವಿಶ್ವಾಸ, ಸಂತೋಷದಿಂದ ಬದುಕ್ತಾ ಇದ್ದಾರೆ, ಇದಕ್ಕೆ ಬೆಂಕಿ ಇಡೋ ಕೆಲಸ ಮಾಡಬಾರದು ಅಂತ ಇವತ್ತು ಈ ಸಂಘಟನೆಯ ಒಂದು ಹೋರಾಟದ ಮುಖಾಂತರ ನಾನು ಆಗ್ರಹಿಸ್ತೇನೆ. ಸಮೀರ್ ಖಾನ್. ಪ್ರತಿಭಟನೆಯಲ್ಲಿ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಅಮೀರ್ ಖಾನ್, ಸಂಚಾಲಕ ಫೈರೋಜ್ ಪಾಷಾ, ಆದಿಲ್ ಪಾಷಾ, ನಾವಿದ್ ಅಹಮದ್, ಟಿಪ್ಪು ಸಂಘರ್ಷ ಸಮಿತಿ ಅಧ್ಯಕ್ಷ ಮುಬಾಶಿರ್ ಅಹಮದ್, ಆದಿಲ್ ಪಾಷಾ, ಸೈಯದ್ ಅನ್ಸರ್, ಅಮೀರ್ ಖಾನ್, ಸಮೀರ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.